ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಇರಾನ್ ನಡುವೆ ಭೀಕರ ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕನ್ನಡಿಗರ ರಕ್ಷಣೆಗೆ ಕೇಂದ್ರದ ಮೇಲೆ ಒತ್ತಡವನ್ನು ನಾವು ಹೇರ್ತೇವೆ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ ಮತ್ತು ಸುರಕ್ಷಿತವಾಗಿ ಅವರನ್ನ ಅಂದರೆ ವಿದೇಶದಲ್ಲಿರುವಂಥ ಕನ್ನಡಿಗರನ್ನು ಕರೆತರುವಂಥ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಪ್ರಯತ್ನವನ್ನು ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಬಹಳಷ್ಟು ಮಂದಿ ವಿದೇಶದಲ್ಲಿರ್ತಾರೆ, ಅಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಅಂಥ ಕನ್ನಡಿಗರು ಆತಂಕ ಪಡೋದು ಬೇಡ, ನಾವು ನಿಮ್ಮೊಂದಿಗಿದ್ದೇವೆ ಅನ್ನುವಂತಹ ಅಭಯವನ್ನು ಕೊಟ್ಟಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಈ ರಂಭಾಪುರದ ಶ್ರೀಗಳು ವೀರ ಗಂಗಾಧರಜಾರವರು ಸಂದೇಶ ಕೊಟ್ಟಿದ್ದಾರೆ. ಎಲ್ಲೇ ಆಗಲಿ ಮಾನವರಿಗೆ ಇಂತ ಆಗ್ಬಾರ್ದು. ಪುಟ್ಟಾಣಿ ಮಕ್ಕಳು, ಸ್ಕೂಲ್ ಮಕ್ಕಳು 70 ಜನ ಒಂದೇ ಬಾಂಬ್ಗೆ ಸತ್ತಿದ್ದಾರೆ ದಾಳಿಲಿ. ಒಬ್ಬರ ಮಂತ್ರಿಗೆ ಕೂಡ ನೇರವಾಗಿ ಅವರ ಜಾಗದಲ್ಲೇ ಅವರು ಕುಟುಂಬಕ್ಕೆ ಇವತ್ತು ಸತ್ತಿದ್ದಾರೆ. ಲಕ್ಷಾಂತರ ಮಂದಿ ಗಾಬರಿಲಿ ಇವತ್ತು ನರಳ್ತಾ ಇದ್ದಾರೆ. ಪಕ್ಕದ ದೇಶದಲ್ಲಿ, ಅರಬ್ ದೇಶಗಳಲ್ಲಿ ಕೂಡ ಎಲ್ಲರೂ ಕೂಡ ಯಾರು ಕೂಡ ಹೊರಗಡೆ ದೇಶಕ್ಕೆ ಅಲ್ಲಿಂದ ಪ್ರಯಾಣ ಮಾಡ್ತಿದ್ರು. ಎಲ್ಲ ಕೂಡ 2 ಭಾಗ ನಮ್ಮ ಭಾರತದಿಂದ, ಒಂದು ಸಿಂಗಪೂರ್ ಇಂದ ಟ್ರಾನ್ಸಿಟ್, ಇನ್ನೊಂದು ಈ ಭಾಗದಲ್ಲಿ ದುಬೈಯಿಂದ ಟ್ರಾನ್ಸಿಟ್. ಸೊ ಅರ್ಧ ಪ್ರಪಂಚಕ್ಕೆನೆ ಯಾರು ಕೂಡ ಪ್ರಯಾಣ ಮಾಡಕ್ಕೆ ಆಗ್ತಾ ಇಲ್ಲ. ಏನೇ ರಾತ್ರಿ ನನಗೆ ವಿಚಾರ ತಿಳಿಸಿದ್ರು, 2-3 ದಿನದಿಂದ ಒಂದು ಗೈಡ್ ಲೈನ್ಸ್ ಕೊಟ್ಟಿದ್ರು, ಹುಷಾರು, ಯಾರು ಪ್ರಯಾಣ ಮಾಡಬೇಡಿ ಅಂತ ಕೊಟ್ಟಿದ್ರು. ಅದೇನೇ ಇರ್ಲಿ, ಇದು ಶಾಂತಿ ಮೂಡಿಸ್ಬೇಕು. ಇಡೀ ನಾವೆಲ್ಲ ಶಾಂತಿಗೋಸ್ಕರ ಪಠಣ ಮಾಡಬೇಕು. ನಾವು ಶಾಂತಿಯಿಂದನೇ ನಮ್ಮ ಜನರನ್ನ ಉಳಿಸ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗೂ ನೋವಾಗಬಾರ್ದು. ಇದು ನಮ್ಮ ಮೂಲ ಉದ್ದೇಶ, ನಮ್ಮ ಭಾರತ. ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ. ಕನ್ನಡಿಗರೆಲ್ಲ ಎಲ್ಲರಿಗೂ ಅಷ್ಟೇ, ನಮ್ಮ ದೇಶದ ಎಲ್ಲ ಪ್ರಜೆಗಳಿಗೆ ಇವತ್ತು ಏನಾದ್ರು ಸೌದಿ ಅರೇಬಿಯಾ ಬದುಕ್ತಾ ಇದೆ ಅಂತಂದ್ರೆ ನಮ್ಮ ತಂಡ, ನಮ್ಮ ದೇಶಗಳಿಂದ, ನಮ್ಮ ಭಾರತ ದೇಶದಿಂದ, ದಕ್ಷಿಣ ಭಾರತದಿಂದ ಎಲ್ಲರೂ ಹೋಗಿ ಅಲ್ಲಿ ವೃತ್ತಿ ಮಾಡ್ಕೊಂಡು ಕೆಲಸ ಮಾಡಿ ಒಂದೊಂದು ಕುಟುಂಬದಲ್ಲಿ, ಈಗ ಕೇರಳ ಅಲ್ಲಿ ಮತ್ತು ನಮ್ಮ ಮಂಗಳೂರು ಕಡೆ ಎಲ್ಲ ಒಂದೊಂದು ಕುಟುಂಬಕ್ಕೆ ಒಬ್ಬರಾರು ಇರ್ತಾರೆ. ಅಲ್ಲಿ ಹೋಗಿ ಕೆಲಸ ಮಾಡಿ ಇವತ್ತು ಆ ದೇಶ ಬೆಳ್ಕೊಂಡು ಬಂದಿದೆ. ಸೊ ಅವರು ಬದುಕ್ತಾ ಇದ್ದಾರೆ, ಆ ದೇಶಕ್ಕೂ ಬೆಳೆಸ್ತಾ ಇದ್ದಾರೆ. ಹಂಗೆ ಇವತ್ತು ನಾವು ಪರಸ್ಪರ ಆ ದೇಶಕ್ಕೆ ಏನೋ ರಕ್ಷಣೆ ಕೊಡ್ತಾ ಇದೀವಿ. ಪ್ರತಿ ಗಂಟೆನೂ ಕೂಡ ಸಂದೇಶಗಳನ್ನ ಫೋನಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದ್ರು. ನಾನು ಅನೇಕರಿಗೆಲ್ಲ ಫೋನಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರ ಈಗಾಗಲೇ ಮಾರ್ಗದರ್ಶನ ಕೂಡ ಕೊಟ್ಟಿದೆ. ಸೊ ನಾವೆಲ್ಲ ಕೂಡ ಇವತ್ತು ಶಾಂತಿ ಕಾಪಾಡ್ಲಿಕ್ಕೆ ಗಾಬರಿ ಆಗ್ಬೇಡಿ ಅಂತ ಹೇಳಿ ನಾವೆಲ್ಲ ಮನವಿ ಮಾಡೋಣ. ಖಂಡಿತ ಇವತ್ತು ಭಾರತಕ್ಕೆ ಒಂದು ದೊಡ್ಡ ಗಂಡಾಂತರ